ಎಸ್.ಎಲ್. ಭೈರಪ್ಪ ಅವರು ನಿಧನರಾಗಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯಾತಿ ಗಣ್ಯರು ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಕನ್ನಡ ಸಾರಸ್ವತ ಲೋಕದ ಹಿರಿಯ ಬರಹಗಾರ ಎಸ್.ಎಲ್. ಭೈರಪ್ಪನವರ ನಿಧನ ವಾರ್ತೆ ನೋವು ತಂದಿದೆ. ಭೈರಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ ಅಂತೇಳಿ ಸಿದ್ದರಾಮಯ್ಯನವರು ತಮ್ಮ ಪೋಸ್ಟ್ನಲ್ಲಿ ಬರೆದಿದ್ದಾರೆ. ತಮ್ಮ ಆಪ್ತವೆನಿಸುವ ಬರಹ ಶೈಲಿಯಿಂದಾಗಿ ಅಪಾರ ಓದುಗರನ್ನು ಹೊಂದಿದ್ದ ಭೈರಪ್ಪನವರ ನಿಧನದಿಂದ ಸಾಹಿತ್ಯ ಲೋಕ ಬಡವಾಗಿದೆ. ಅವರ ಕುಟುಂಬ ವರ್ಗ ಹಾಗೂ ಓದುಗ ಬಳಗಕ್ಕೆ ನನ್ನ ಸಂತಾಪಗಳು ಅಂತ ಹೇಳಿ ಮುಖ್ಯಮಂತ್ರಿಯವರು ತಮ್ಮ ಪೋಸ್ಟ್ನಲ್ಲಿ ಸಂತಾಪವನ್ನು ಸೂಚಿಸಿದ್ದಾರೆ. ಹಾಗೆಯೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಟ್ವೀಟ್ ಮೂಲಕವಾಗಿ, ಎಕ್ಸ್ ಪೋಸ್ಟ್ ಮೂಲಕವಾಗಿ ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಭೈರಪ್ಪ ಅವರ ಜೊತೆಗಿನ ಒಡನಾಟದ ಬಗ್ಗೆ ಅವರನ್ನ ಮಾತನಾಡ್ತಾ ಇದ್ದಂತಹ ಫೋಟೋವನ್ನು ಪೋಸ್ಟ್ ಮಾಡುವುದರ ಮೂಲಕವಾಗಿ ಅವರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆಗಳನ್ನು ಸ್ಮರಿಸಿದ್ದಾರೆ. ಅಷ್ಟೇ ಅಲ್ಲದೆ ಒಂದಿಡೀ ಸಮುದಾಯವನ್ನು, ಒಂದಿಡೀ ಜನ್ರೇಷನನ್ನು ಅವರು ಇನ್ಸ್ಪೈರ್ ಮಾಡಿದ್ದಾರೆ ಎಂದು ಕೂಡ ಬರೆದಿದ್ದಾರೆ. ಇನ್ನು ಎಚ್.ಡಿ. ದೇವೇಗೌಡರು ಕೂಡ ತಮ್ಮ ಪೋಸ್ಟ್ ಮೂಲಕವಾಗಿ ಕನ್ನಡ ಸಾಹಿತ್ಯ ಲೋಕದ ಮೇರು ಲೇಖಕ, ಸರಸ್ವತಿ ಸಮ್ಮಾನ್ ಪುರಸ್ಕೃತರಾದ ಪದ್ಮಭೂಷಣ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ನಿಧನರಾದ ಸುದ್ದಿ ತಿಳಿದು ಅತೀವ ದುಃಖವಾಯಿತು. ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ಉತ್ಕೃಷ್ಟ ಕಾದಂಬರಿಗಳನ್ನು ನೀಡಿ ಲಕ್ಷಾಂತರ ಓದುಗರ ಮನಗೆದ್ದಿದ್ದ ಭೈರಪ್ಪನವರ ಅಗಲಿಕೆ ಕನ್ನಡ ಸಾಹಿತ್ಯ ಸಾರಸ್ವತ ಲೋಕಕ್ಕೆ ಭರಿಸಲಾಗದ ನಷ್ಟವಾಗಿದೆ ಅಂತ ಹೇಳಿ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರು ತಮ್ಮ ಪೋಸ್ಟ್ ಮೂಲಕವಾಗಿ ಸಂತಾಪವನ್ನು ಸೂಚಿಸಿದ್ದಾರೆ. ಎಸ್.ಎಲ್. ಭೈರಪ್ಪ ಕನ್ನಡ ಸಾಹಿತ್ಯ ಲೋಕದಲ್ಲಿ ನಿರಂತರವಾದಂತಹ ಬರಹದ ಮೂಲಕವಾಗಿ ಒಂದಿಡೀ ತಲೆಮಾರನ್ನ ಮಹೇಶ್ ಜೋಶಿ ಅವರು ಮಾತಾಡ್ತಿದ್ದಾರೆ. ಕಸಾಪ ಅಧ್ಯಕ್ಷರು ಸಿನಿಮಾ ಟೆಂಟ್ಗಳಲ್ಲಿ ಕಾಯುವಂತಹ ಕೆಲಸವನ್ನು ಪ್ರಾರಂಭ ಮಾಡಿ ಬಹಳ ಕಷ್ಟಪಟ್ಟು ಮೇಲೆ ಬಂದಿರತಕ್ಕಂಥವು. ಅವರ ಸಾಹಿತ್ಯ ವಿಶೇಷವಾಗಿರ್ತಕ್ಕಂಥದ್ದು. ಅವರ ಕಾದಂಬರಿಯು ಸಹಿತ ಎಷ್ಟು ಆಳವಾಗಿ ಅಧ್ಯಯನವನ್ನು ಮಾಡಿ ಅವರು ಬರಿತಾ ಇದ್ರು ಅನ್ನೋದಕ್ಕೆ ಅವರ ಪೂರ್ವ ಸಿದ್ಧತೆ ಜೊತೆಗೆ ನಡೆಸುವಂತಹ ಅಧ್ಯಯನ, ವ್ಯಾಪಕವಾಗಿರ್ತಕ್ಕಂತಹ ಸಂಚಾರ ಮತ್ತು ಕಂಡುಕೊಳ್ಳುವಂತಹ ಅನುಭವ ಇದೆಯಲ್ಲ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿಯೇ ಅವರ ಕಾದಂಬರಿ ಜೀವನದ ಅನುಭವದ ಮೇಲೆ ಬಂದಿರತಕ್ಕಂತಹ ವಾಸ್ತವಿಕವಾಗಿ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ನೈಜಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು ಅನ್ನೋದು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಎಲ್ಲೋ ಒಂದು ಕಡೆ ನಾನು ಕೊರಗನ್ನು, ಅಸಮಾಧಾನವನ್ನು ನಮ್ಮ ಕನ್ನಡಿಗರಿಗೆ ಹೇಳಲೇಬೇಕು. ಎಲ್ಲ ಅರ್ಹತೆ, ಎಲ್ಲ ಯೋಗ್ಯತೆ ಇದ್ರೂ ಸಹಿತ ಎಸ್.ಎಲ್. ಭೈರಪ್ಪನವರಿಗೆ ಬರಬೇಕಾಗಿರ್ತಕ್ಕಂಥ ಜ್ಞಾನಪೀಠ ಬರಲಿಲ್ಲವಲ್ಲ, ರಾಜಕೀಯದಿಂದ ಬರಲಿಲ್ಲವಲ್ಲ ಅನ್ನುವಂತಹ ಕೊರಗು ಇವತ್ತಿನವರೆಗೂ ಒಬ್ಬ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ, ಒಬ್ಬ ಕನ್ನಡಿಗನಾಗಿ ನನಗೆ ಯಾವಾಗಲೂ ಮರೆಯಲಾರದಂತಹದ್ದು. ಈಗ ಇದು ಒಂದು ಕೊರಗಾಗಿಯೇ ಇರುತ್ತೆ ಅನ್ನುವಂಥದ್ದು. 67ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕನಕಪುರದಲ್ಲಿ ಮಾಡಿರ್ತಕ್ಕಂಥ ಮೌಲಿಕವಾಗಿರ್ತಕ್ಕಂಥ ಭಾಷಣ ನಮಗೆಲ್ಲರಿಗೂ ಸಹಿತ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥದ್ದು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದ ಮೇಲೆ ಕನ್ನಡದ ಶಾಲೆಗಳು ಯಾವುದೇ ಕಾರಣಕ್ಕೂ ಮುಚ್ಚಬಾರದು ಅನ್ನುವಂಥ ಅಭಿಯಾನವನ್ನು ಮಾಡಿದಾಗ ಅಭಿಯಾನದ ಅಧ್ಯಕ್ಷತೆಯನ್ನು ಅವರೇ ವಹಿಸಿದ್ರು. ಈಗಾಗಲೇ ಈ ಪ್ರಸ್ತಾವನೆಯನ್ನು ನಾವು ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ನವೆಂಬರ್ 22ನೇ ತಾರೀಕಿಗೆ ನಾನು ಅವರಿಗೆ ಅಂತಿಮವಾಗಿ, ಅಂದರೆ ನನ್ನ ಮತ್ತು ಅವರ ಭೇಟಿ ಅದು ಕೊನೆಯ ಭೇಟಿಯಾಗಿತ್ತು. ಇವತ್ತು ಅಂತಿಮ ದರ್ಶನವನ್ನು ಮಾಡಿದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅತ್ಯಂತ ಗೌರವದಿಂದ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಎಸ್.ಎಲ್. ಭೈರಪ್ಪ ಅವರ ಬಗ್ಗೆ, ಎಸ್.ಎಲ್. ಭೈರಪ್ಪ ಅವರು ತನ್ನ ಸಾಹಿತ್ಯದ ಮೂಲಕ ಅಜರಾಮರರಾಗಿರುವಂಥವರು, ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದಂಥವರು, ಕಾದಂಬರಿಕಾರನಾಗಿ ತನ್ನ ಕಾದಂಬರಿಗಳ ಮೂಲಕವಾಗಿ ಸೃಷ್ಟಿಸಿದಂತಹ ಅದೇ ಲೋಕಗಳು, ಅವರ ಕಾದಂಬರಿಯ ಲೋಕಗಳು ಕನ್ನಡಿಗರಿಗೆ ಚಿರಪರಿಚಿತವಾಗಿರ್ತಕ್ಕಂಥವು. ಹಾಗೂ ಅವರು ಸಾಹಿತ್ಯದ ರಚನೆಯಲ್ಲಿ ಇದ್ದಂತಹ ಆ ಸೂಕ್ಷ್ಮತೆ, ಸಂಗೀತ ಕಟ್ಟಿಯವರು ಮಾತನಾಡ್ತಾ ಹೇಳ್ತಿದ್ರು, ಅವರಿಗೆ ಸಂಗೀತದಲ್ಲಿದ್ದಂತಹ ಆಸಕ್ತಿ, ಅದು ಅಪಾರವಾದಂತಹ ಜ್ಞಾನ. ಸಂಗೀತದ ಬಗ್ಗೆ, ಸಂಗೀತದ ಎಲ್ಲೋ ಸಂಗೀತ ಕಚೇರಿ ನಡೀತಿದೆ ಅಂತೇಳಿ ಗೊತ್ತಾದರೆ ಸಾಕು, ಭೈರಪ್ಪರವರು ಮೈಸೂರಿನಲ್ಲಿ ನಡೆಯುವಂತಹ ಸಂಗೀತ ಕಚೇರಿಗಳಲ್ಲಿ, ಬಹುತೇಕ ಸಂಗೀತ ಕಚೇರಿಗಳಲ್ಲಿ ಅವರು ಕಾಯಂ ಹಾಜರಿ ಅನ್ನುವಂತಹ ರೀತಿಯಲ್ಲಿದ್ದಂಥವರು. ಆ ಸ್ವರೂಪದಲ್ಲಿ ಸಂಗೀತ ಅವರನ್ನು ಆಕರ್ಷಿಸಿರುವಂಥದ್ದು. ಅವರ
ಬದುಕಿನುದ್ದಕ್ಕೂ ಕೂಡ ನೇರ ನಿಷ್ಠುರವಾದಿಯಾಗಿ ಬದುಕಿ ತೋರಿಸಿದಂಥವರು, ಒಂದು ಸಾರ್ಥಕ ಜೀವನವನ್ನು ನಡೆಸಿದಂಥವರು ಎಸ್ ಎಲ್ ಭೈರಪ್ಪ. ಕನ್ನಡಿಗರಿಗೆ ದೊಡ್ಡದಾದಂತಹ ಸಾಹಿತ್ಯ ಕೊಡುಗೆಯನ್ನು ನೀಡಿದ್ದಾರೆ. ಆ ಸಾಹಿತ್ಯದ ಓದುವಿಕೆ ಇದೆಯಲ್ಲ, ಅದು ಅವರಿಗೆ ನೀಡುವಂತಹ ನಿಜವಾದಂತಹ ಶ್ರದ್ಧಾಂಜಲಿ. ಅದರಲ್ಲಿ ಸಿಗುವಂತಹ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವಂಥದ್ದು ಕೂಡ ನಿಜವಾದಂತಹ ಶ್ರದ್ಧಾಂಜಲಿ. ಅವರ ಸಾಹಿತ್ಯದ ಪ್ರಕಾರಗಳಲ್ಲಿ ನಾನಾ ಸ್ವರೂಪಗಳಲ್ಲಿ ಅವರು ಬರೆದಿರ್ತಕ್ಕಂತಹ, ಅದು ಮಂದ್ರ ಕೃತಿ ಇರ್ಬೋದು, ಯಾನದ ಪ್ರಯೋಗಗಳಿರಬಹುದು, ಹಾಗೆಯೇ ಏನು ಧರ್ಮಶ್ರೀಯಲ್ಲಿ ಬರುವಂತಹ ಪ್ರಶ್ನೆಗಳಿರಬಹುದು, ಅಥವಾ ಗೃಹಭಂಗದಲ್ಲಿ ಇರುವಂತಹ ಆ ಏನು ಬಡತನ ಮತ್ತು ಪ್ಲೇಗ್ ಮಹಾಮಾರಿಯ ಸಂದರ್ಭವನ್ನು ಎದುರಿಸಿದಂತಹ ಸ್ವರೂಪ, ಶೃಂಗೇರಿ ಶಾರದೆಯನ್ನು ಕಂಡಾಗ ಕಥಾನಾಯಕಿಗೆ ಆಗುವಂತಹ ಸಮಾಧಾನ, ಇವೆಲ್ಲವೂ ಕೂಡ ಆ ಕಾದಂಬರಿಯ ಬಹಳ ಮುಖ್ಯವಾದಂತಹ ಘಟ್ಟಗಳು, ಆ ಬದುಕಿನ ಸ್ವರೂಪ. ಹಾಗೆಯೇ ಮತದಾನ ಕಾದಂಬರಿಯ ಮೂಲಕವಾಗಿ ಅವರು ಬರೆದಿರತಕ್ಕಂತಹ ಕರ್ನಾಟಕದ ರಾಜಕೀಯದ ಒಳಗಡೆ ಪ್ರವೇಶ ಪಡೆದಂತಹ ಕೇವಲ ಜಾತಿ ವ್ಯವಸ್ಥೆ ಮಾತ್ರ ಅಲ್ಲ, ಅಲ್ಲಿ ಬರುವಂತಹ ಹಣದ ಹಂಚಿಕೆಯ ಪ್ರಕ್ರಿಯೆ ಪ್ರಕಾರಗಳಿದಾವಲ್ಲ, ಅದು ಕೂಡ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂತಹ ಅಂಶಗಳು. ಈ ರೀತಿಯಾಗಿ ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದಂತಹ ಎಸ್ ಎಲ್